ತುಳಿದು ಬೆಳೆಯುವನು ನಾಯಕ ಅಲ್ಲ ಅನ್ನೋದನ್ನು ಮಾತ್ರ ಮರ್ತೋಗಿದ್ದ. ನ್ಯಾಯಾಂಗ ವ್ಯವಸ್ಥೆ ಈ ದೇಶದಲ್ಲಿ ಜೀವಂತವಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಸದೃಢವಾಗಿ ಕೆಲಸ ಮಾಡಿದ್ರೆ, ಸಂವಿಧಾನದ ಸ್ವಾಯತ್ತ ಸಂಸ್ಥೆಗಳು ಸದೃಢವಾಗಿ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ನ್ಯಾಯ ಸಿಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ತಿಂದು ಬದುಕರು ಅಂದರೆ ಕೊಂದು ಬದುಕ್ತೀವಿ ಅಂತಿರಲ್ಲ, ನಿಮ್ಮ ಈ ಮನಸ್ಥಿತಿಗೆ ಜನಸಾಮಾನ್ಯನಾಗಿ ನಾನು ಏನು ಕೇಳಬೇಕು ಅನ್ನೋಂಥ ಪ್ರಶ್ನೆನ ಇವತ್ತು ಇಡ್ತಾ ಇರ್ತಕ್ಕಂಥದ್ದು. ಎಲ್ಲಾದರೂ ಅನ್ಯಾಯವನ್ನು ಕಂಡಾಗ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದು ಕೂಡ ಅಪರಾಧ ಆಗುತ್ತೆ ಅಂತ ನಮ್ಮ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. CBI ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಅದರ ಪ್ರಾಮಾಣಿಕ ಅಧಿಕಾರಿಗಳು ಕೆಲಸ ಮಾಡಿದ್ರಿಂದ ಇವತ್ತು ಯೋಗೇಶ್ ಗೌಡನ ಹತ್ಯಾ ಪ್ರಕರಣ ಏನಿದೆ ಇದೊಂದು ತಾರ್ಕಿಕ ಅಂತ್ಯ ಕಂಡಿದೆ. ವಿನಯ್ ಕುಲಕರ್ಣಿ ಅಂತ ಹೇಳುವಂತಹ ಬಲಿತ ಹೆಗ್ಣಗಳು ಎಂಥದ್ದೇ ಒಂದು ಬಿಲ್ದಲ್ಲಿ ಅಡ್ಕೊಂಡಿದ್ರು ಕೂಡ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ ಏನಿದೆಲ್ಲ ಬಾಲ ಹಿಡ್ಕೊಂಡ್ಬಂದು ಫುಟ್ಪಾತಲ್ಲಿ ಹಾಕಿ ಬಡಿಗೆ ತಗೊಂಡು ಬಡಿದು ಸಾಯಿಸುತ್ತೆ. ಕಾನೂನಾತ್ಮಕವಾಗಿ ಹೆಂಗೆ ಸಾಯಿಸಬೇಕು ಅನ್ನೋದನ್ನ ಸಮಾಜದ ಮುಂದೆ ಮಾದರಿಯಾದ ಒಂದು ಸಾಕ್ಷಿಯಾಗಿ ನಮ್ಮೆಲ್ಲರ ಮುಂದೆ ಇಟ್ಟಿದೆ. ತಿಂದು ಬದುಕಿರೋ ರಾಜಕಾರಣಿಗಳು ಅಂದ್ರೆ ನಾವು ಕೊಂದೇ ಬದುಕ್ತೀವಿ ಅಂತಾರಲ್ಲ, ಇವರೆಲ್ಲ ಮಕ್ಕದ ಮೇಲೆ ಮುಸ್ಕಾಕೊಂಡು ಓಡಾಡ್ಬೇಕು. ಇವರೆಲ್ಲ ಮುಂದೆ ಯಾವನು ತಿಂದು ಬದುಕೋ ರಾಜಕಾರಣಿಗಳಿದಾರಲ್ಲ, ತಿನ್ಕೊಂಡು ನೀವು ಹಾಳಾಗೋಗಿ, ಆದ್ರೆ ಕೊಂದು ಬದುಕೋ ಅಂತ ಏಹ್ಯ ಕೃತ್ಯಕ್ಕೆ ಮಾತ್ರ ನೀವು ಕೈ ಹಾಕ್ಬೇಡಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ತಿಂದು ಬದುಕೋ ಅಂದರೆ ಕೊಂದು ಬದುಕ್ತೀನಿ ಅಂದಿದ್ದ ಅವನಿಗಿವತ್ತು ತಕ್ಕ ಶಾಸ್ತಿಯನ್ನು ನ್ಯಾಯಾಲಯ ಮಾಡಿದೆ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವತ್ತು ಸಾಮಾನ್ಯ ನಾಗರಿಕ ಇಟ್ಟಿದ್ದಂತಹ ಒಂದು ಭಕ್ತಿ ಏನಿತ್ತು ಅದು ಇಮ್ಮಡಿಯಾಗಿ ಹೊರಹೊಮ್ಮಿದೆ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ. ಪರಿಶ್ರಮವನ್ನು ಹಾಕಿ ಹೋರಾಟವನ್ನು ಮಾಡಿದ್ರೆ ನ್ಯಾಯ ದೇವತೆಯ ಕಣ್ಣನ್ನು ಯಾರೂ ಮುಚ್ಚಿಸೋಕ್ಕಾಗಲ್ಲ. ಅಪರಾಧಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದನ್ನು ಇವತ್ತು ಈ ದೇಶದ ನ್ಯಾಯಾಲಯ ಘನ ನ್ಯಾಯಾಲಯ ಸಾಬೀತುಪಡಿಸಿ ಜನರ ಮುಂದೆ ಸಾಕ್ಷಿಯನ್ನು ಇಟ್ಟಿದೆ. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಇದೆ. ಆ ಕಾರಣ ಏನಪ್ಪ ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿ. ನೋಡಿ, ಇವತ್ತು ದೇಶದ ಪ್ರಸ್ತುತ ರಾಜಕಾರಣವನ್ನು ನಾವು ನೋಡುವಾಗ ಬೆಳೆದು ಬೆಳೆಯುವವನೇ ನಾಯಕ, ತುಳಿದು ಬೆಳೆಯುವವನು ಖಳನಾಯಕ ಅಂತ ಅರ್ಥ ಮಾಡ್ಕೊಬೋದು. ಆದರೆ ಬದಲಾದ ರಾಜಕೀಯ ಸನ್ನಿವೇಶಗಳು ಇವತ್ತು ಯಾವ ರೀತಿಯಾದಂಥ ಪರಿಣಾಮವನ್ನು ಸಮಾಜದ ಮೇಲೆ ಉಂಟು ಮಾಡ್ತಿದೆ ಅಂತ ಹೇಳಿದ್ರೆ, ಇವತ್ತು ಇವರು ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣವನ್ನು ಮಾಡೋಕ್ಕಾಗೋದೇ ಇಲ್ಲ ಅಂತ ಡಂಗೂರ ಸಾರ್ಕೊಂಡು ಹೋಗ್ತಿರ್ತಾರೆ. ಆಮಿಷವನ್ನು ಒಡ್ಡಬೇಕು, ಮತದಾನವನ್ನು ಮಾಡುವಾಗ ನಿಮಗೆ ದುಡ್ಡುಗಳು ಹಾಕಬೇಕು, ನಿಮ್ಮ ಮನೆಯಲ್ಲಿರುವಂಥ ಮಹಿಳೆಯರಿಗೆ ಸೀರೆಗಳನ್ನ, ಮೂಗ್ಬತ್ತಿಗಳನ್ನ ಮತ್ತು 2,000 ದುಡ್ಡು ಹಾಕಬೇಕು. ಇದಕ್ಕೆಲ್ಲ ದುಡ್ಡೆಲ್ಲಿಂದ ತರೋಣ, ಮತ್ತು ನಮ್ಮ ವಿರೋಧಿಗಳನ್ನು ತುಳಿದು ಕೂಡ ನಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡ್ಕೊಬೇಕು. ಈ ರೀತಿಯಾದ ವಿಷಯಗಳೆಲ್ಲ ಮುನ್ನೆಲೆಗೆ ಬಂದಾಗ ಜನಸಾಮಾನ್ಯರ ಮನಸ್ಸಿನಲ್ಲಿ ಒಂದು ಸ್ತುಪ್ತವಾಗಿ ಅಡಗೋಗಿರೋ, ಅಂದರೆ ಗೊತ್ತಿಲ್ಲದೆ ಇರೋವಂಥ ಒಂದು ವಿಚಾರ ಇದೆ. ಹೆಂಗನ ಆಗಲಿ, ಇವರು ಹೆಂಗನ ಆದರೂ ಸರಿ ನಮ್ಗೆ ಒಳ್ಳೆಯದನ್ನು ಮಾಡಲ್ಲ, ಏನೂ ಇಲ್ಲ, ಆತಾಗ ನಮ್ಮದೊಂದು ಮತದಾನವನ್ನು ಮಾಡಬೇಕು, ಅದು ನಮಗೆ ಯಾರು ಇಷ್ಟ ಆಗ್ತಾರೋ ಅಂಥವ್ರಿಗೆ ಮಾಡಬೇಕು, ನಮಗೇನೋ ಇಷ್ಟು ಆಮಿಷಗಳು ನೋಡಿ ಕೊಡ್ತಾರಲ್ಲ ಉಚಿತ ಭಾಗ್ಯಗಳು, ಅಂಥವ್ರಿಗೆ ಹಾಕ್ಬಿಡ್ಬೇಕು ಅನ್ನೋಂಥ ಮನಸ್ಥಿತಿಗೆ ಜನ ಹೊಟ್ಟೋಗಿದ್ದಾರೆ. ಅಂದರೆ ಭ್ರಷ್ಟಾಚಾರ ಮಾಡೋರು ಪರವಾಗಿಲ್ಲ, ಇದನ್ನು ತಿನ್ನೋದು ಅಂತಾರೆ. ಏನು ರಾಜಕೀಯ ಭಾಷೆಯಲ್ಲಿ ತಿಂದು ಬದುಕೋ ಅಂತಂದರೆ ಭ್ರಷ್ಟಾಚಾರನಾದರೂ ಮಾಡ್ಕೊಂಡು ಬದುಕೋಕೆ ಹೋಗ್ರಿ ಹಾಳಾಗಿ ಅಂತ ಜನ ಇವತ್ತು ಬಿಟ್ಬಿಟ್ಟಿರೋದು ರಾಜಕಾರಣಿಗಳನ್ನ. ಹಾಗಾಗಿ ತಿಂದು ಬದುಕೋ ಹೋಗು ಅಂತ ವಿನಯ್ ಕುಲಕರ್ಣಿನೂ ಬೆಳೆಸಿದ್ರು. ಇರ್ಬೋದು ಈತ ಒಬ್ಬ ಯುವ ನಾಯಕ, ಬೆಳೆದು ಬಂದಿದ್ದ, ಸಚಿವನು ಕೂಡ ಆಗಿದ್ದ. ಆದರೆ ತುಳಿದು ಬೆಳೆಯುವನು ನಾಯಕ ಅಲ್ಲ ಅನ್ನೋದನ್ನು ಮಾತ್ರ ಮರ್ತೋಗಿದ್ದ. ಅಧಿಕಾರದ ಆಮಿಷ ಈತನ ನತ್ತಿಗತ್ತಿತ್ತು. ಹಾಗಾಗಿ ಯೋಗೇಶ್ ಗೌಡ ಅಂತ ಹೇಳುವಂಥ ಒಬ್ಬ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆ ಆಗಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಒಳಸಂಚು ಮಾಡಿ ಮಾಸ್ಟರ್ ಮೈಂಡ್ ಆಗಿ ಸುಪಾರಿಯನ್ನು ಕೊಟ್ಟು ಕೊಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಅಂದರೆ ತಿಂದು ಬದುಕುವಂಥ ವಿನಯ್ ಕುಲಕರ್ಣಿ ಅನ್ನೋದಕ್ಕಿಂತ ರಾಜಕಾರಣಿಗಳಿಗೆ ಜನರು ಹೇಳಿದ್ದಾರೆ. ಆದರೆ ನಾವು ಕೊಂದೇ ಬದುಕ್ತೀವಿ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಹೊರಟಿದ್ದ. ಅಧಿಕಾರದ ಅಹಂಭಾವ ನತ್ತಿಗತ್ತಿ ಇರ್ಬೋದು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ತೀರ್ಪನ್ನು ಕೊಟ್ಟಿದೆ. ಈತನಿಗೆ 302 ಅಂದರೆ ವಿಧಿಯ ಅನ್ವಯ, ಅಂದರೆ ಈ ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಈತನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಮತ್ತು ಅವರ ಕುಟುಂಬಕ್ಕೆ 16 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕಾಗುತ್ತೆ. ಆದರೆ ರಾಜಕೀಯದ ಪ್ರಭಾವ, ಆಮಿಷಗಳು ಅನ್ನೋದು ಯಾರನ್ನು ಏನು ಮಾಡಿಸುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯೋಗೇಶ್ ಗೌಡ ಕೂಡ ಒಬ್ಬ ಪ್ರಭಾವಿಯ ಎದುರಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿ ಬರ್ತಾನೆ ಅಂತ ಹೇಳಿದ್ರೆ ಅದು ಕಷ್ಟಕರವಾದ ಮಾತೆ ಇವತ್ತಿನ ಸನ್ನಿವೇಶದಲ್ಲಿ. ಹಾಗಾಗಿ ಈತ ಅಂದರೆ ಚುನಾಯಿತನಾಗಿದ್ದ.
ಇವ್ರ ಮೇಲೆ ರಾಜಕೀಯ ಪಿತೂರಿಯನ್ನು ಮಾಡಿ ಯೋಗೇಶ್ ಗೌಡನ್ನ ಜೈಲಲ್ಲಿ ಕೂಡ ಇಡಲಾಗಿತ್ತು. ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಎಲ್ಲಿಂದನೋ ತಂದಂತಹ ಕಂಟ್ರಿ ಪಿಸ್ತೂಲ್ಗಳನ್ನು ಏನೋ ಇಟ್ಕೊಂಡು ಪಿಸ್ತೂಲ್ಗಳನ್ನ ಕಳ್ಳ ಪಿಸ್ತೂಲ್ಗಳನ್ನ ಇಟ್ಕೊಂಡು ಯೋಗೇಶ್ ಗೌಡನ್ನ ಹತ್ಯೆ ಮಾಡ್ತಾರೆ. ಆದರೆ ಇದನ್ನು ಹಳ್ಳ ಹಿಡಿಸೋವಂಥ ಎಲ್ಲ ಕೆಲಸವನ್ನು ಕೂಡ ಅಂದಿನ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಮಾಡಿತ್ತು. ತದನಂತರದಲ್ಲಿ ಬಂದಂಥ ಯಡಿಯೂರಪ್ಪನವರು ಇದನ್ನು CBIಗೆ ಹಸ್ತಾಂತರ ಮಾಡ್ತಾರೆ ಈ ಕೇಸನ್ನು. ಆವಾಗ ಅವರ ಕುಟುಂಬದವರ ನಿರಂತರ ಹೋರಾಟ, ಅವರ ಪತ್ನಿಯನ್ನು ಹೊರತುಪಡಿಸಿ ಅಣ್ಣ ಮತ್ತು ತಾಯಿ ಅವರ ನಿರಂತರ ಹೋರಾಟ ಮತ್ತು ಒಬ್ಬರು ಸಾಮಾಜಿಕ ಕಾರ್ಯಕರ್ತರ ನಿರಂತರ ಹೋರಾಟದಿಂದ ಈ ಒಂದು ಕೇಸ್ ಏನಿದೆ ಇವತ್ತು ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿದೆ. ನ್ಯಾಯಾಂಗ ವ್ಯವಸ್ಥೆ ಈ ದೇಶದಲ್ಲಿ ಜೀವಂತವಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಸದೃಢವಾಗಿ ಕೆಲಸ ಮಾಡಿದ್ರೆ, ಸಂವಿಧಾನದ ಸ್ವಾಯತ್ತ ಸಂಸ್ಥೆಗಳು ಸದೃಢವಾಗಿ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ನ್ಯಾಯ ಸಿಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಆದರೆ ನನ್ನ ವಿಷಯ ಅದಲ್ಲ. ತಿಂದು ಬದುಕರು ಅಂದರೆ ಕೊಂದು ಬದುಕ್ತೀವಿ ಅಂತೀರಲ್ಲ, ನಿಮ್ಮ ಈ ಮನಸ್ಥಿತಿಗೆ ಜನಸಾಮಾನ್ಯನಾಗಿ ನಾನು ಏನು ಕೇಳಬೇಕು ಅನ್ನೋವಂಥ ಪ್ರಶ್ನೆನ ಇವತ್ತು ಇಡ್ತಾ ಇರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇವತ್ತು ದಿನ ಈ ಒಂದು ಸಮಾಜದಲ್ಲಿ ಚಿತ್ರಣ ಹೇಗೆ ಬದಲಾಗ್ತಿದೆ ಅಂತ ಹೇಳಿದ್ರೆ, ಎಲ್ಲಾದರೂ ಅನ್ಯಾಯವನ್ನು ಕಂಡಾಗ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದು ಕೂಡ ಅಪರಾಧ ಆಗುತ್ತೆ ಅಂತ ನಮ್ಮ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಅನ್ಯಾಯ ಕಂಡಾಗ ನಿನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಸಾಧ್ಯ ಆದರೆ ತೆವಳ್ಕೊಂಡಾಗಾದರೂ ಅದ್ರ ವಿರುದ್ಧ ನಿನ್ನ ಮಾತನ್ನಾದರೂ ಕೂಡ ಆಡಬೇಕು ಅಂತಂದರೆ ಬಾಯಿ ಮುಚ್ಚಿಸುವಂಥ ಕೆಲಸವೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಿರ್ತಕ್ಕಂಥದ್ದು. ನಿನಗೆ ಹಾಕಬೇಕೋ ನೀನು ಸುಮ್ಮನೆ ಆ ಕಡೆ ಹೋಗೋ, ಅವ್ನು ದೊಡ್ಡವನು ನೀನು ಹೊಡೆದು ಸಾಯಿಸ್ತಾನೆ ಅಂತ. ದೊಡ್ಡವನು ಅನ್ನೋನು ಯಾವನು ಇಲ್ಲ, ಇಲ್ಲಿ ಇರೋನೆಲ್ಲ ಎಲ್ಲರೂ ಸರಿ ಸಮಾನರೇ ಅಂತಲೇ ನಮಗೆ ಸಂವಿಧಾನ ಹೇಳ್ತಕ್ಕಂಥದ್ದು. ಆದರೆ ಈ ಸ್ವಯಂ ಘೋಷಿತ ಸಂವಿಧಾನದ ರಕ್ಷಕರು ಇರ್ತಾರಲ್ಲ, ಇವರೆಲ್ಲ ಮಾಡ್ತಕ್ಕಂಥದ್ದು ಇಂಥ ಹೇತ್ಲಾಂಡಿ ಕೆಲಸಗಳೇ ಹಿಂದೆಗಡೆಯಿಂದ ನಿಂತ್ಕೊಂಡು ತಮ್ಮ ಪ್ರಭಾವವನ್ನು ಬಳಸಿ ಸಮಾಜಕ್ಕೆ ರಕ್ಷಣೆ ನೀಡುವಂಥ ಪೊಲೀಸ್ ಇಲಾಖೆನೇ ಒಳಗಡೆ ಹಾಕ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ನಮ್ಮ ಗೃಹ ಸಚಿವರು ಇದ್ದಾರಲ್ಲ, ನನಗೇನು ಗೊತ್ತಿಲ್ಲ ಅಂತಾರಲ್ಲ, ಇಂಥ ಗೃಹ ಸಚಿವರನ್ನು ಇಟ್ಕೊಂಡು ನಾವೇನು ಮಾಡೋದು ಅನ್ನುವಂಥ ಪ್ರಶ್ನೆ ಬಂದಿದೆ. ಆದರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಜೀವಂತ ಅನ್ನೋದಕ್ಕೆ ಇವತ್ತು ಯಾರು ಚೆನ್ನಕೇಶವ ಅಂತ ಹೇಳುವಂಥ ಒಬ್ಬರು ಪೊಲೀಸ್ ಅಧಿಕಾರಿ ಈ ಒಂದು ಕೇಸನ್ನು ಹಳ್ಳ ಹಿಡ್ಸೋಕ್ಕೆ ಕಾರಣೀಭೂತರಾಗಿದ್ದರೋ ಅವ್ರಿಗೆ ಇವತ್ತು 7 ವರ್ಷಗಳ ಶಿಕ್ಷೆಯನ್ನು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ಸಂಗತಿ ಅಂತಲೇ ನಾನು ಈ ಮೂಲಕ ನಿಮ್ಮೆಲ್ಲರ ಒಟ್ಟಿಗೆ ಹಂಚ್ಕೋತೀನಿ. ಆದರೆ ಯೋಗೇಶ್ ಗೌಡನಂತೂ ಯಾರೂ ಮರಳಿ ತರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯೋಗೇಶ್ ಗೌಡನಿಗೆ ಮುಂದೆ ಅಧಿಕಾರ ಆಗಿ ಆತ ಶಾಸಕನಾಗಿ ಆತ ಒಬ್ಬ ಸಚಿವನಾಗಿದ್ದರೆ ಆತ ಕೂಡ ಹೀಗೆ ನಡ್ಕೊಳ್ತಾ ಇದ್ನೋ ಅದು ಕೂಡ ನನಗೆ ಗೊತ್ತಿಲ್ಲ. ಆದರೆ ನಾವು ಇವತ್ತಿನ ಪ್ರಸ್ತುತ ರಾಜಕಾರಣವನ್ನು ನೋಡಿದಾಗ ಇಲ್ಲಿ ಪ್ರಭಾವಿಗಳು ಯಾರು ಹಣಬಲ ಇದೆಯೋ, ಯಾರು ತೋಳ್ಬಲ ಇದೆಯೋ, ಯಾರಿಗೆ ಸಚಿವ ಸ್ಥಾನ ಇದೆಯೋ ಅವರು ಇಲ್ಲಿ ಸಂವಿಧಾನ ಹೇಳ್ದಂತೆ ಅವರು ಶಪಥವನ್ನು ಸ್ವೀಕರಿಸಿದಂತೆ ಅಧಿಕಾರವನ್ನು ನಡೆಸ್ತಾ ಇಲ್ಲ, ಆಡಳಿತವನ್ನು ನಡೆಸ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದು ಒಂದೇ ಒಂದು ಕೆಲಸ, ಭ್ರಷ್ಟಾಚಾರಗಳಲ್ಲಿ ತೊಳಗಿದ್ದಾರೆ. ತಮ್ಮ ವಿರುದ್ಧ ಯಾರಿರ್ತಾರೋ ಅವ್ರನ್ನ ತುಳಿತಾರೆ, ಮತ್ತೊಬ್ಬರನ್ನು ಬೆಳೆಯಲಿಕ್ಕೆ ಬಿಡೋದಿಲ್ಲ. ಅದು ಎಲ್ಲಿ ಜನರ ಗಮನಕ್ಕೆ ಬರಬಾರ್ದು ಅಂತೇಳ್ಬಿಟ್ಟು ತಮಗೆ ಬೇಡದೇ ಇರೋವಂಥ, ಅಂದರೆ ಇವಾಗ ಒಂದು ನಾನು ತುಂಬ ಸರಳವಾಗಿ ಹೇಳ್ಬೇಕಂದ್ರೆ, ಒಂದು ಸಾಮಾನ್ಯ ಮನುಷ್ಯ ಇವರಿಗೆ ತೆರಿಗೆಗಳನ್ನು ಕಟ್ಟೋದಕ್ಕೆ ಅಥವಾ ಇವರ ಒಂದು ಆಸ್ಪತ್ರೆಗಳಿರ್ಬೋದು, ಇವರ ಒಂದು ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅದಕ್ಕೆ ಡೊನೇಷನ್ಗಳನ್ನು ಕಟ್ಟೋದಕ್ಕೆ ಬದುಕಿರಬೇಕು. ಅದಕ್ಕೋಸ್ಕರ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಒಂದು ಸಾಮಾನ್ಯ ಕುಟುಂಬಕ್ಕೆ ಬರುವಂಥ ಸಂಪೂರ್ಣ ಆದಾಯ ಏನಿದೆ ಅದನ್ನು ಬೇರೆ ರೂಪದಲ್ಲಿ ಕಿತ್ಕೊಳ್ಳೋದಕ್ಕೋಸ್ಕರ ಜನಗಳನ್ನ ಜೀವಂತವಾಗಿಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಅನ್ನುವಂಥ ಬಹಳ ಮಹತ್ತರವಾದ ಪ್ರಶ್ನೆ ನನ್ನ ಕಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಇವತ್ತು ದೇಶದಲ್ಲಿರುವಂಥ ಸಂವಿಧಾನದ ನಿಯಮಗಳ ಅಡಿಯಲ್ಲಿ ಏನಾಗುತ್ತೆ ಅಂದರೆ, ಈ ವಿನಯ್ ಕುಲಕರ್ಣಿ ಇದ್ದಾರಲ್ಲ, ಇವ್ರಿಗಿವಾಗ ಶಾಸಕತ್ವ ಹೊರಟೋಗ್ಬೇಕು. ಆದರೆ ಇವರು ಮೇಲ್ನ್ಯಾಯಾಲಯಗಳಿಗೆ ಹೋದಾಗ ಅದು ಯಾವ ರೀತಿಯಾಗಿ ಪರಿಣಾಮ ತೊಗೊಳುತ್ತೋ ಗೊತ್ತಿಲ್ಲ. ಅಲ್ಲೆಲ್ಲಾದರೂ ಸ್ಟೇ ತೊಗೋಬೋದು ಅಂತ. ಆದರೆ ಇನ್ನೂ ಮುಂದಿನ ನ್ಯಾಯಾಲಯಕ್ಕೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅಲ್ಲಿ ಕೂಡ ಶಿಕ್ಷೆಯನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ರಾಷ್ಟ್ರಪತಿಗಳು ಕೂಡ ಇವರು ಮೊರೆ ಹೋಗ್ಬೋದು. ಇಷ್ಟೆಲ್ಲ ವಿಷಯಗಳಿದೆ. ಆದರೆ ತತ್ಕ್ಷಣಕ್ಕೆ ನೋಡೋದಾದರೆ CBI ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಕೆಲಸ ಮಾಡಿದ್ರಿಂದ ಇವತ್ತು ಯೋಗೇಶ್ ಗೌಡನ ಹತ್ಯೆ ಪ್ರಕರಣ ಏನಿದೆ ಇದೊಂದು ತಾರ್ಕಿಕ ಅಂತ್ಯ ಕಂಡಿದೆ. ಆ ಒಂದು ಕುಟುಂಬಕ್ಕೆ ಇವತ್ತು ನ್ಯಾಯ ಸಂದಿದೆ ಅಂತ ಹೇಳ್ಬೋದು. ಆದರೆ ಈ ಒಂದು CBI ಇಲ್ಲಿ ತನಿಖೆ ನಡೆಸಲಿಲ್ಲ ಅಂತ ಹೇಳಿದರೆ, ಯೋಗೇಶ್ ಗೌಡನ ಕೊಲೆ ಪ್ರಕರಣ ಏನಿರ್ತಾ ಇತ್ತು ಅದು ಕೇವಲ ಒಂದು ರಿಯಲ್ ಎಸ್ಟೇಟ್ ಮರ್ಡರ್ ಅಂತ ಹೇಳುವ ಮುಖಾಂತರ ಅಮಾಯಕರು ಯಾರು ಇವಾಗ ಬಸವರಾಜ ಮುತ್ತಗಿ ಅಂತ ಯಾವ ಒಬ್ಬ ವ್ಯಕ್ತಿ ಹೋಗಿ ಸರೆಂಡರ್ ಆಗಿದ್ರಲ್ಲ, ಇವರು ಕೊಲೆ ಮಾಡಿದ್ದೇ ಯಾರೋ, ಆದರೆ ಅಲ್ಲಿ ಹೋಗಿ ಶರಣಾಗತಿಯನ್ನು ತೊಗೊಂಡಿದ್ರಲ್ಲ
ಅವರೇ ಇವತ್ತು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮಾಫಿ ಸಾಕ್ಷಿ ಅಂತ ಹೇಳ್ತಾರೆ ಇದನ್ನು ಪೊಲೀಸ್ ಭಾಷೆಯಲ್ಲಿ. ಅಂದರೆ ಆತ ಮಾಡಿರುವಂಥ ತಪ್ಪನ್ನು ಅವನು ನ್ಯಾಯಾಧೀಶರ ಮುಂದೆ ಹೋಗಿ ಅತಿ ನೇರವಾಗಿ ಸಂಪೂರ್ಣ ಚಿತ್ರಣವನ್ನು ಇಟ್ಟಾಗ ಮಾಸ್ಟರ್ ಮೈಂಡ್ ಅಂತ ಇರ್ತಾರಲ್ಲ, ಅವರು ಸಿಕ್ಕಾಕೊಳ್ತಾರೆ. ಅಂದರೆ ಯಾರು ಇದಕ್ಕೆ ಪಿತೂರಿಯನ್ನು ಮಾಡಿದ್ದಾರೆ, ಯಾರು ಒಳಸಂಚನ್ನು ರೂಪಿಸಿದ್ದಾರೆ, ಯಾರು ಇದಕ್ಕೆ ಸುಪಾರಿಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ದುಡ್ಡನ್ನು ಎಲ್ಲಿಂದ ತಂದಿದ್ದಾರೆ, ಯಾವ್ಯಾವ ರೀತಿಯಾಗಿ ಕೊಲೆ ನಡೀತು ಅನ್ನೋ ಸಂಪೂರ್ಣ ಚಿತ್ರಣ ಅಲ್ಲಿ ಹೊರಗಡೆ ಬರುತ್ತೆ. ಅದಕ್ಕೆ ಸರಿಯಾಗಿ ಪೂರಕವಾದ ಸಾಕ್ಷಿಗಳು ಸಿಕ್ಕಿದಾಗ ವಿನಯ್ ಕುಲಕರ್ಣಿ ಅಂತ ಹೇಳುವಂತಹ ಬಲಿತ ಹೆಗ್ಣಗಳು ಎಂಥದ್ದೇ ಒಂದು ಬಿಲ್ದಲ್ಲಿ ಅಡಕೊಂಡಿದ್ರು ಕೂಡ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ ಏನಿದೆಯಲ್ಲ, ಬಾಲ ಹಿಡ್ಕೊಂಬಂದು ಫುಟ್ಪಾತಲ್ಲಿ ಹಾಕಿ ಬಡಿಗೆ ತಗೊಂಡು ಬಡಿದು ಸಾಯಿಸುತ್ತೆ. ಕಾನೂನಾತ್ಮಕವಾಗಿ ಹೆಂಗೆ ಸಾಯಿಸಬೇಕು ಅನ್ನೋದನ್ನು ಇವತ್ತು ಘನತೆವೆತ್ತಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಮಾಜದ ಮುಂದೆ ಮಾದರಿಯಾದ ಒಂದು ಸಾಕ್ಷಿಯಾಗಿ ನಮ್ಮೆಲ್ಲರ ಮುಂದೆ ಇಟ್ಟಿದೆ. ಹಾಗಾಗಿ ನಾವು ಘನ ನ್ಯಾಯಾಲಯಕ್ಕೆ ಒಂದು ಭಕ್ತಿಪೂರ್ವಕವಾದ ನಮನವನ್ನು ಹೇಳಿದ್ರೆ ಏನೂ ತಪ್ಪಿಲ್ರಿ. ಯಾಕೆ ಅಂತ ಹೇಳಿದ್ರೆ ನ್ಯಾಯಾಧೀಶರೇ ಇವತ್ತು ನಮ್ಮ ಕಣ್ಣು ಎದುರುಗಡೆ ಕಾಣುವಂಥ ದೇವರು ಅಂತಲೇ ಹೇಳ್ಬೋದು, ನ್ಯಾಯ ದೇವತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ರಕರಣ ಏನಿದೆಯಲ್ಲ, ಇದು BJP ಕಾಂಗ್ರೆಸ್ ಅಂತ ನಾವು ನೋಡಬಾರ್ದು. ರಾಜಕಾರಣಿಗಳು, ತಿಂದು ಬದುಕಿರೋ ರಾಜಕಾರಣಿಗಳು, ಅಂದರೆ ನಾವು ಕೊಂದೇ ಬದುಕ್ತೀವಿ ಅಂತಾರಲ್ಲ, ಇವರೆಲ್ಲ ಮಕ್ಕದ ಮೇಲೆ ಮುಸ್ಕಾಕೊಂಡು ಓಡಾಡಬೇಕು. ಇವರೆಲ್ಲ ಮುಂದೆ ಯಾರನ್ನು ಎದುರಿಸ್ಕೊಂಡು ಹಣಬಲ ಇದೆ, ತೋಳ್ಬಲ ಇದೆ ಅಂತ ಪೊಲಿಟಿಕಲ್ ಮರ್ಡರ್ಗಳು ಮಾಡೋ ಅಂಥವ್ರಿಗೆಲ್ಲ ಥೂ ಆಗಬೇಕು ನಿಮಗೆಲ್ಲ ಅನ್ನೋದನ್ನು ಇವತ್ತು ಜನರ ಮುಂದೆ ಇವತ್ತು ಸಾಕ್ಷೀಕರಿಸಿದೆ ನ್ಯಾಯಾಲಯ. ಹೌದು ಸ್ನೇಹಿತರೆ, ಹಾಗಾಗಿನೇ ನಾನು ಹೇಳಿದ್ದು, ಯಾವನು ತಿಂದು ಬದುಕೋ ರಾಜಕಾರಣಿಗಳಿದಾರಲ್ಲ, ತಿನ್ಕೊಂಡು ನೀವು ಹಾಳಾಗೋಗಿ, ಆದರೆ ಕೊಂದು ಬದುಕೋ ಅಂತ ಕೃತ್ಯಕ್ಕೆ ಮಾತ್ರ ನೀವು ಕೈ ಹಾಕಬೇಡಿ. ಯಾಕೆ ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಸತ್ತ ಅಂದರೆ, ಮಹಿಳೆ ಇರ್ಬೋದು ಅಥವಾ ಪುರುಷ ಇರ್ಬೋದು, ಸತ್ತ ಅಂತೇಳಿದ್ರೆ ಆ ಕುಟುಂಬ ನಿರ್ಗತಿಕಾಗುತ್ತರೋ ನಿಮ್ಮಂಥವ್ರಿಗೆಲ್ಲ ಏನು ಗೊತ್ತು? ಹಾಗಾಗಿ ವಿನಯ್ ಕುಲಕರ್ಣಿನೇ ಇರಲಿ, ಯಾರೇ ಇರಲಿ, ಯಾವೊಬ್ಬ ರಾಜಕಾರಣಿನೇ ಇರಲಿ, ಈ ರೀತಿಯಾದ ಒಂದು ಕೃತ್ಯಗಳಿಗೆ ಕೈ ಹಾಕಬೇಡಿ. ಸಂವಿಧಾನಕ್ಕೆ ತನ್ನದೇ ಆದಂಥ ಗೌರವ ಇದೆ. ಶಾಸಕತ್ವಕ್ಕಿರ್ಬೋದು, ಒಂದು ಸಂಸದತ್ವಕ್ಕಿರ್ಬೋದು, ಅದಕ್ಕೆ ಆದಂಥ ಒಂದು ಘನತೆ ಇದೆ. ನಿಮ್ಮನ್ನು ಜನರು ನಂಬಿಕೆಯಿಂದ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆದರೆ ಆ ಆಯ್ಕೆಗೆ ನೀವು ನ್ಯಾಯವನ್ನು ಕೊಡಬೇಕು. ಸುಲಲಿತವಾದ ಆಡಳಿತವನ್ನು ನೆಲೆಸೋದ್ರ ಮುಖಾಂತರ ಜನರ ಮನಸ್ಸಿನಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಬೇಕೇ ಹೊರತು ತಿಂದು ಹೊಟ್ಟೆನೂ ಬೆಳೆಸ್ಕೊಳೋದಲ್ಲದೆ ಇನ್ನೊಬ್ಬನ ಕೊಂದು ನಿಮ್ಮ ತೋಳ್ಬಲನ ಬೆಳೆಸ್ಕೊಳೋದ್ರ ಮುಖಾಂತರ ಆಡಳಿತದ ಚುಕ್ಕಾಣಿ ಹಿಡಿದ್ರೆ ಅದಕ್ಕೆ ಚುಕ್ಕಾಸಿನ ಬೆಲೆ ಇಲ್ಲ ಅನ್ನೋದನ್ನು ವಿನಯ್ ಕುಲಕರ್ಣಿ ಅಂತಹ ಭ್ರಷ್ಟ ರಾಜಕಾರಣಿಗಳು ನೆನಪಿನಲ್ಲಿಟ್ಕೊಳ್ಬೇಕು. ಯೋಗೇಶ್ ಗೌಡನ ಆತ್ಮಕ್ಕೆ ಇನ್ನಾದರೂ ಶಾಂತಿ ಸಿಗಲಿ, ಅವ್ರ ಕುಟುಂಬ ಇನ್ನು ಮುಂದೆ ಆದರೂ ನಿಶ್ಚಿಂತೆಯಿಂದ ಬದುಕುವಂತಾಗಲಿ ಅಂತ ಹೇಳುವ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.